ತುಂಬ ದಿನಗಳ ನಂತರ ನಮ್ಮ ಮಳೆ ಹುಡುಗಿ ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಸಾಕಷ್ಟು ವಿಚಾರಗಳಿದೆ. ಅವರು ಮೂಲತಃ ಬೇರೆ ರಾಜ್ಯದವರಾದರೂ ಕೂಡ ಕನ್ನಡತಿಯಾಗಿ ಈಗ ಕನ್ನಡಿಗರ ಸಿನಿ ಪ್ರೇಕ್ಷಕರ ಮನಸ್ಸನ್ನು ತಮ್ಮ ಕನ್ನಡದ ಪದಪುಂಜಗಳ ಮೂಲಕ ಆಗಾಗ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ಕದೀತಾನೆ ಇರ್ತಾರೆ. ಒಂದಷ್ಟು ವಿಚಾರಗಳನ್ನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬ ದಿನಗಳ ನಂತರ ಕಾಣಿಸ್ಕೊಳ್ತಿದ್ದೀರಾ. ಕನ್ನಡಿಗರಿಗೆ ಫಸ್ಟ್ ಟೈಮ್ ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂದರೆ ನಾನು ಪ್ರತಿಯೊಂದು ವರ್ಷ ಈ ಚಂದನವನ ಅವಾರ್ಡ್ ಕಾರ್ಯಕ್ರಮನ ನಾನು ಟಿ ವಿಲಿ ನೋಡ್ತೀನಿ. ಇವತ್ತು ನಾನು ಇಲ್ಲಿ ಅತಿಥಿಯಾಗಿ ಅನ್ವೀಲಿಂಗ್ ಸೆರೆಮನಿಗೆ ಬಂದಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಮತ್ತು ನೀವು ಹೇಳ್ತಿರೋದು ಇಷ್ಟೊಂದು ದಿನ ಆದಮೇಲೆ ಕಾಣಿಸ್ತಾ ಇದ್ದಾರೆ ಅಂದರೆ ಸಿನಿಮಾ ಕಾರ್ಯಕ್ರಮಗಳಲ್ಲಿ ಅಂದರೆ ತುಂಬ ದಿನ ಆದಮೇಲೆ ಕಾಣಿಸ್ತಾ ಇದ್ದೀನಿ. ಬಟ್ ಯೂಶ್ವಲಿ ತುಂಬ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಾ ಇರ್ತೀನಿ. ಮತ್ತೆ ನಿಮ್ಮ ಅಭಿನಯವನ್ನು ಯಾವಾಗ ನೋಡಬಹುದು ಅಂತ ಅದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಯಾಕಂದರೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಮತ್ತೆ ಮಳೆ ಹುಡುಗಿ ಅಭಿನಯವನ್ನು ಕಣ್ತುಂಬ್ಕೋಬೇಕು ಅನ್ನುವಂಥದ್ದು. ಸೊ ಮತ್ತೆ ಕಮ್ಬ್ಯಾಕ್ ಯಾವಾಗ ಗೊತ್ತಿಲ್ಲ ಆ್ಯಕ್ಚುಲಿ. ಕಮ್ಬ್ಯಾಕ್ಕಿಂತ ನಾನು ಡೆಫಿನೆಟ್ಲಿ ಏನು ಒಳ್ಳೆ ತುಂಬ ಸ್ಕ್ರಿಪ್ಟ್ಸ್ ಕೇಳಿದ್ದೀನಿ. ಆದರೆ ಆ ಥರದ್ದು ನಿಜವಾಗ್ಲೂ ಮಾಡಬೇಕು ಅಂತ ನನಗೆ ಅನಿಸಿರಲಿಲ್ಲ. ನೋಡೋಣ. ಮ್ಯಾಮ್, ಮಿಲನ ಅಂತ ಬಂದಾಗ ನಿನ್ನಿಂದಲೇ ಸಾಂಗ್ ಆಗಿರ್ಬೋದು, ನೀವು ಮತ್ತು ಅಪ್ಪು ಅವರು ಇಬ್ಬರು ಒಟ್ಟಿಗೆ ಕಾಣಿಸ್ಕೊಳ್ತಾರೆ. ಸಾಕಷ್ಟು ಜನ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಕೂಡ ನಿಮ್ಮ ಹಾಡುಗಳಿಗೆ ಹೆಜ್ಜೆ ಹಾಕ್ತಾನೆ ಇದ್ದಾರೆ. ಸೊ ಅಪ್ಪು ಅವರ ಬರ್ತಡೇ ಬರ್ತಾ ಇದೆ. ಅಪ್ಪು ಅವರನ್ನು ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ಹಾಗೆ ಅಪ್ಪು ಅವರೊಟ್ಟಿಗೆ ಕಳೆದಂತಹ ಕ್ಷಣಗಳ ಬಗ್ಗೆ ಹೇಳೋದಾದರೆ? ತುಂಬ ಮಿಸ್ ಮಾಡ್ಕೊಳ್ತೀವಿ. ಯಾಕೆ ಅಂದರೆ ಹೀ ವಾಸ್ ಅನ್ ಆ್ಯಸೆಟ್ ನಮ್ಮ ಇಂಡಸ್ಟ್ರಿಗೆ, ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅಂತ ಹೇಳ್ಬೋದು. ಸೊ ಮಿಲನ ಬರೀ ಒಂದೇ ಚಿತ್ರ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ ಮಿಲನದಲ್ಲಿ. ಆ ಸಿನಿಮಾ 1 ವರ್ಷ ನಡೀತಾಯಿತ್ತು ಥಿಯೇಟರ್ಸಲ್ಲಿ ಎಲ್ಲ. ತುಂಬ ಖುಷಿ ಆಗುತ್ತೆ. ಮತ್ತು ಅಪ್ಪು ಅಂದರೆ ನಗು. ಸೊ ಅವ್ರಿಗೆ ನಾವು ಯಾವಾಗಲೂ ಮರೆಯೋಕ್ಕಾಗಲ್ಲ. ಮತ್ತು ಅವ್ರ ಸಿನಿಮಾ ಮುಖಾಂತರ ಈಗ ಅವರ ಇನ್ನೊಂದು ಸಿನಿಮಾ ಕೂಡ ಆಕಾಶ್ ರಿಲೀಸ್ ಆಗಿದೆ. ಸೊ ಇದೇ ರೀತಿ ಅವ್ರಿಗೆ ನಾವು ಯಾವಾಗಲೂ ಅವರು ಸಿನಿಮಾಗಳು ರಿಲೀಸ್ ಆಗ್ತಾ ಇರಬೇಕು. ಯಾಕೆಂದರೆ ಅವ್ರಿಗೆ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಮತ್ತು ಹೀ ಈಸ್ ಆಲ್ವೇಸ್ ದೇರ್ ಅರೌಂಡ್ ಅಸ್ ಅಂತ ಅನಿಸುತ್ತೆ. ಈಗ ಇನ್ನೊಂದೇನಂತಂದರೆ, ಮೊನ್ನೆ ಒಂದು ವಿಚಾರವನ್ನು ನೀವು ಮಾತಾಡಿದ್ರಿ. ಯಶ್ ಅವ್ರ ಬಗ್ಗೆನೂ ಕೂಡ ನಿಮ್ಮ ಪದಗಳಲ್ಲಿ ಬರೋದು, ಅವರ ಸಿನಿಮಾ ಪೋಸ್ಟ್ಪೋನ್ ಆಗಿದ್ರ ಬಗ್ಗೆ ವ್ಯಕ್ತಪಡಿಸಿದ್ರಿ. ಏನು ಹೇಳ್ತೀರಾ ಯಶ್ ಅವರ ಅಭಿಮಾನಿಗಳಿಗೆ ಟಾಕ್ಸಿಕ್ ಸಿನಿಮಾದ ಬಗ್ಗೆ? ನಾನು ಹೇಳ್ತೀನಿ ಅಂದರೆ, ಎಷ್ಟು ಕಾದಿದ್ದೀರಾ, ಇನ್ನೂ ಸ್ವಲ್ಪ ಕಾಯೋಣ. ಯಾಕೆ ಅಂದರೆ ಯಶ್ ಬಗ್ಗೆ ಮೈಸೂರಿಂದ ಒಂದು ಹುಡುಗ ಬಂದು ಸ್ಯಾಂಡಲ್ವುಡ್ನ ಇವತ್ತು ಎಲ್ಲಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ ಅವರು. ನಿಜವಾಗ್ಲೂ ಅವ್ರ ಮೇಲೆ ತುಂಬ ಅಭಿಮಾನ ಇದೆ. ಮತ್ತು ಅವ್ರ ಜರ್ನಿನ ನಾನು ನೋಡ್ಕೊಂಡು ಬಂದಿದ್ದೀನಿ. ಸೊ ಹೀ ಈಸ್ ಅ ಗುಡ್ ಫ್ರೆಂಡ್ ಅಂತ ಹೇಳ್ಬೋದು. ಆ್ಯಂಡ್ ಸಿನಿಮಾ ರಿಲೀಸ್ ಆಗುವಾಗ ಅಂದರೆ ಡಿಲೇ ಆಯಿತು ಅಂದರೆ ಸುಮಾರು ಜನ ಬೇರೆ ಬೇರೆ ರೀತಿಯಲ್ಲಿ ಕಾಮೆಂಟ್ಸು, ಟೀಕೆ ಎಲ್ಲ ಮಾಡ್ತಾಯಿದ್ರು. ಸೊ ಅದರ ಪರವಾಗಿ ನಮ್ಮ ಫ್ರೆಂಡ್, ನಮ್ಮ ಇಂಡಸ್ಟ್ರಿದು ಪಾರ್ಟ್ ಅಲ್ವಾ. ಸೊ ನಾನು ಅವ್ರ ಬಗ್ಗೆ ಬರೆದಿದ್ದೆ. ಹೌದು, ನೀವು ಹೇಳಿದ್ರಿ. ಯಾಕಂತಂದರೆ ಒಬ್ಬ ಫ್ರೆಂಡ್ ಬಗ್ಗೆ, ಸ್ಯಾಂಡಲ್ವುಡ್ ಅಂದರೆ ಕನ್ನಡ ಸಿನಿಮಾ ಅಂದರೆ ಏನು, ಎಲ್ಲಿ, ಅದೆಲ್ಲ ನೋಡಿ. ಇವತ್ತು ಮೀಡಿಯಾ ಇರೋದರಿಂದ ಎಲ್ಲ ಕಡೆ ಗೊತ್ತಾಗ್ತಾ ಇದೆ. ಆದರೆ ನೀವು ತುಂಬ ವರ್ಷದ ಹಿಂದೆ ಕೂಡ ನೋಡಿದರೆ ಪಂತಲು ಸರ್ ಅವ್ರ ಸಿನಿಮಾ ಆಗಲಿ, ಮತ್ತು ರಾಜ್ಕುಮಾರ್ ಸರ್ ಸಿನಿಮಾ ಆಗಲಿ, ತುಂಬ ಸಿನಿಮಾಗಳು ರೀಮೇಕ್ ಆಗ್ತಾಯಿತ್ತು ಬೇರೆ ಬೇರೆ ಭಾಷೆಗಳಲ್ಲಿ. ಸೊ ಆವಾಗ ಅಷ್ಟು ಸೋಷಿಯಲ್ ಮೀಡಿಯಾ ಇಲ್ಲದೇ ಇದ್ದಾಗ ಕನ್ನಡದ ಬಗ್ಗೆ ಎಷ್ಟೊಂದು ಜನಕ್ಕೆ ಅರಿವು ಇರಲಿಲ್ಲ. ಸೊ ಇವತ್ತು ಏನು ಮೀಡಿಯಾ ಕೆಲಸ ಮಾಡ್ತಾ ಇದೆ, ಮತ್ತು ನಮ್ಮ ಆರ್ಟಿಸ್ಟ್ಗಳು ಏನು ಕೆಲಸ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ವರ್ಲ್ಡ್ ಮ್ಯಾಪಲ್ಲಿ ಕನ್ನಡಿಗರು ಇವರು ಅಂತ ನಾವು ಹೆಮ್ಮೆ ಪಡುವಂಥ ವಿಷಯ ಹೇಳ್ಬೋದು. ಸೊ ತುಂಬ ಖುಷಿ ಆಗುತ್ತೆ. ರಿಷಬ್ ಅವ್ರ ಬಗ್ಗೆ, ಯಶ್ ಅವ್ರ ಬಗ್ಗೆ, ರುಕ್ಮಿಣಿ ಅವರು, ರಶ್ಮಿಕಾ ಅವರು ಎಲ್ಲ ನಮ್ಮ ಕನ್ನಡ ಚಿತ್ರರಂಗನ ವರ್ಲ್ಡ್ ಮ್ಯಾಪ್ಗೆ ತಗೊಂಡು ಹೋಗಿದ್ದಾರೆ. ತುಂಬ ಖುಷಿ ಆಗುತ್ತೆ. ರಶ್ಮಿಕಾ ಅವರು ರೀಸೆಂಟಾಗಿ ಮದುವೆ ಆದರು. ಯಾವ ರೀತಿ ವಿಷಯವನ್ನು ತಿಳಿಸ್ಕೊಡ್ತೀರಾ? ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಕೂರ್ಗಿ, ನಮ್ಮ ಕನ್ನಡದವರು ಒಳ್ಳೆ ಕಡೆ ಮದುವೆ ಆಗಿದ್ದಾರೆ. ಸೊ ಅವ್ರಿಗೆ ಯಾವಾಗಲೂ ಖುಷಿ ಆಗಿರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ವಿಚಾರ ಹೇಳಿದ್ರಿ, ಕೆಲವೊಂದು ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಆದಾಗ ನೆಗೆಟಿವ್ ಕಮೆಂಟ್ಸ್ ಅಂತ ಬಂತು. ಹಾಗೆಯೇ ತೆಲುಗಿನಲ್ಲಿ ವೇಣುಸ್ವಾಮಿ ಅಂತ ಒಬ್ಬ ಖ್ಯಾತ ಜ್ಯೋತಿಷಿ ಇದ್ದಾರೆ. ಆಗಾಗ ಟಾಲಿವುಡ್ ಆ್ಯಕ್ಟರ್ಸ್ ಬಗ್ಗೆ ಜ್ಯೋತಿಷ್ಯವನ್ನು ಹೇಳ್ತಾ ಇದ್ದಾರೆ. ಸೊ ಈಗ ಸೂಪರ್ ಸ್ಟಾರ್ ಯಶ್ ಆಗಿ ನಮ್ಮ ರಾಕಿಂಗ್ ಸ್ಟಾರ್ ಅವರು KGF 1 KGF 2 ಒಂದು ಬಹು ಎತ್ತರಕ್ಕೆ ತಗೊಂಡೋಗಿ ಕನ್ನಡ ಸಿನಿಮಾ ರಂಗವನ್ನು ಎಲ್ಲ ಕಡೆ ಪರಿಚಯಿಸಿದ್ರು. ಆದರೆ ಈಗ ಅವ್ರು ಹೇಳಿರುವಂಥದ್ದು, ಯಶ್ ಅವರು ಡಿಪ್ರೆಷನಲ್ಲಿದ್ದಾರೆ, ಆ ಒಂದು ಸೆಲೆಬ್ರಿಟಿ ಒಂದು ಸ್ಟೇಟಸನ್ನು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅನ್ನೋವಂಥದ್ದನ್ನು ಹೇಳಿದೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಒಂದೇ ಒಂದು ಮಾತು ಹೇಳ್ತೀನಿ, ಐ ಡೋಂಟ್ ಬಿಲೀವ್ ಇನ್ ಅಸ್ಟ್ರಾಲಜಿ. ನಾನು ನಂಬಲ್ಲ. ನೋಡಿ, ನಾವು ಲೈಫಲ್ಲಿ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೇದು ಮಾಡಬೇಕು, ಜನಗೋಸ್ಕರ ಒಳ್ಳೇದು ಮಾಡಬೇಕು.
ಒಳ್ಳೇದು ವಾಪಸ್ ಬಂದೇ ಬರುತ್ತೆ, ಕರ್ಮ ಅಷ್ಟೇ. ಸೊ ನಾನು ಆಸ್ಟ್ರಾಲಜಿ ನ್ಯೂಮರಾಲಜಿ ಏನೂ ನಾನು ನಂಬಕ್ಕೆ ಹೋಗಲ್ಲ. ನೀವು ಕೂಡ ಮನೇಲಿ ಕೂತ್ಕೊಂಡು ನಂಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇನ್ನೊಂದು ವಿಚಾರ, ಯೂಶ್ವಲಿ ಏನಂತಂದರೆ ಮದುವೆ ಆದಮೇಲೆ ಎಲ್ಲರೂ ದಪ್ಪ ಆಗ್ತಾರೆ, ಬಟ್ ನಾನು ನೀವು ವರ್ಕೌಟ್ ಮಾಡುವಂಥದ್ದು ಮತ್ತು ಮುಂಗಾರು ಮಳೆಯಲ್ಲಿ ಯಾವ ರೀತಿ ಇದ್ದರೂ ಪೂಜಾ ಗಾಂಧಿ ಅವರು ಅದನ್ನೇ ನೋಡ್ತಾ ಇದ್ದೀನಿ. ಹೆಂಗಿದೆ ನಿಮ್ಮ ಬ್ಯೂಟಿ ಸೀಕ್ರೆಟ್ ಆಗಿರೋ ವರ್ಕೌಟ್ ಸೀಕ್ರೆಟ್? ತುಂಬ ಥ್ಯಾಂಕ್ಸ್. ಅಷ್ಟೇ, ನಮ್ಮ ಆರೋಗ್ಯನ ನಾವು ನೋಡ್ಕೋಬೇಕು, ಯಾಕೆಂದರೆ ಆರೋಗ್ಯಕ್ಕಿಂತ ಮುಖ್ಯ ಏನೂ ಇಲ್ಲ. ಆ್ಯಂಡ್ ಅಷ್ಟೇ, ಪ್ರಪೋರ್ಷನಲ್ಲಿ ತಿಂತೀನಿ, ವರ್ಕೌಟ್ ಮಾಡ್ತೀನಿ, ಖುಷಿಯಾಗಿರ್ತೀನಿ, ಅಷ್ಟೇ, ಇನ್ನೇನಿಲ್ಲ. ಪೂಜಾ ಗಾಂಧಿ ಅವರು ಮಂತ್ರ ಮಾಂಗಲ್ಯದ ಬಗ್ಗೆ ಆಗಿರ್ಬೋದು ಸಾಕಷ್ಟು ವಿಚಾರಗಳನ್ನು ಆಗ ಪೋಸ್ಟ್ ಕೂಡ ಹಾಕಿದ್ರು, ಯಾವುದೋ ಒಂದು ಜೋಡಿ ಆಗ್ತಿದ್ದಾರೆ ಬೇಕಾದ್ರೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಮದುವೆ ಅನ್ನೋದು ಒಂದು ಬಿಸ್ನೆಸ್ ಥರ ಪೋಟ್ರೆ ಆಗ್ತಾ ಇದೆ. ಹುಡುಗ ಬೇಕಾಗ್ತಿಲ್ಲ ಅವ್ರಿಗೆ, ಒಂದು ಬಿಸ್ನೆಸ್ ಅಂದರೆ ಒಳ್ಳೆ ಮನೆ ಇದೆಯಾ, ಸ್ವಂತ ಮನೆ ಇದೆಯಾ, ಅಥವಾ ಇಲ್ಲ ಅಂತಂದರೆ ಗೌರ್ಮೆಂಟ್ ಜಾಬ್ ಇದೆಯಾ ಅನ್ನೋ ಅಂತ ನೋಡ್ತಾರೆ. ಯಂಗ್ಸ್ಟರ್ಸ್ಗೆ ಏನಾದರೂ ಒಂದು ಸಂದೇಶವನ್ನು ಕೊಡ್ತೀರಾ ಅಂತ? ನಾನು ಅಷ್ಟೇ ಮಾತಾಡೋಕೆ ಇಷ್ಟಪಡ್ತೀನಿ. ಅಂದರೆ ಮದುವೆ ಅನ್ನೋದು ತುಂಬ ಒಂದು ಹೊಸ ಅಧ್ಯಾಯ ಪ್ರತಿಯೊಬ್ಬರು ಜೀವನದಲ್ಲಿ. ಸೊ ಐ ಥಿಂಕ್ ನಮ್ಮ ಮನಸ್ಸು ಚೆನ್ನಾಗಿರಬೇಕು, ಜೊತೆಗೆ ದ್ಯಾಟ್ ಸೋಲ್ ಕನೆಕ್ಷನ್ ಇರಬೇಕು ಅಂತ ಅಷ್ಟೇ. ನಾನು ಮದುವೆ ಆಗುವಾಗ ಅದೇ ಯೋಚನೆ ಮಾಡಿದೆ. ಸೊ ಹಾಗಾಗಿ ಅದೇ ಥರ ಯೋಚನೆ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿಯೆಸ್ಟ್ ಸ್ಕೆಡ್ಯೂಲಲ್ಲೂ ಕೂಡ ನಮಗೊಂದಷ್ಟು ಸಮಯವನ್ನು ಕೊಟ್ಟಿದ್ರೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ನಟಿ ಪೂಜಾ ಗಾಂಧಿ ಅವರ ಒಂದಷ್ಟು ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.